ಏನಾಗಿದೆ ಹಾಲಿನ ದರ? ಹಾಲಿನ ದರ ಹೆಚ್ಚಳ ಆಗಿದೆ ಅಂತ ಬಿಜೆಪಿ ಎಲ್ಲಿದ್ದಾರೆ? 50 ml ಜಾಸ್ತಿ ಕೊಟ್ಟಿಲ್ವ ಹಾಲು? ಎಲ್ಲಾಗ್ಬಿಡ್ತದೆ ನೋಡಪ್ಪ. ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಿದ್ದಾರೆ. ತಿರ್ಗಾ ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಕ್ಕೆ ಹೋಗಲ್ಲ. ಅವ್ರೇನು ಹೇಳಿದ್ದಾರೆ ಅದು ಎಲ್ಲರ ಮೇಲೂ ಕೂಡ ಒಪ್ಪಿಗೆ. ಯಾವುದು ಹೆಚ್ಚಳ ಆಗಿರೋದು ರೈತರಿಗೆ ಹೋಗ್ಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಉದ್ದೇಶ. ಗೊತ್ತಾಯ್ತಾ? ಯೂನಿಯನ್ಗಳು ಅದನ್ನು ರೈತರಿಗೆ ಪಾಸ್ ಮಾಡ್ತಾರೆ. ಈಗೆಲ್ಲ ನಾವು NDDB ಸಾಫ್ಟ್ವೇರು ಮತ್ತು ಫ್ಯಾಟ್ಗೆ 3.5% ಅಂತ ಬರ್ಕೊಂಡು ಕಡಿಮೆ ಕೊಡ್ತಾಯಿದ್ರು. ಈಗ ನೀವೇ ಕೆಲವು ಪತ್ರಿಕೆಗಳಲ್ಲಿ ಬರೆದಿದ್ದೀರಿ. ಈಗ ಹೊಸದು ಸಾಫ್ಟ್ವೇರಲ್ಲಿ ಅನಲೈಸರು ಸಾಫ್ಟ್ವೇರು ಹಾಕಿದ್ಮೇಲೆ ಒಬ್ಬೊಬ್ಬರಿಗೆ 2 ರೂಪಾಯಿ 3 ರೂಪಾಯಿವರೆಗೂ ಜಾಸ್ತಿ ಸಿಗ್ತಾರೆ. ಕೆಲವ್ರದ್ದು ಫ್ಯಾಟು ಸುಮಾರು 7-8ವರೆಗೂ ಬರ್ತದೆ. 7-8 ಬಂದರೆ ಸುಮಾರು ಅವ್ರಿಗೆ 5 ರೂಪಾಯಿ ಜಾಸ್ತಿ ಬರ್ತದೆ. ಮತ್ತು ನಮ್ಮಲ್ಲಿ ಈಗ ಹಾಲು ಪ್ರೊಕ್ಯೂರ್ಮೆಂಟ್ ಯಾಕೆ ಜಾಸ್ತಿ ಆಗಿದೆ ಅಂದರೆ ಮಳೆ ಬಿದ್ದಿದೆ, ಹಸಿರು ಮೇವಿದೆ ಬರ್ತದೆ ಅನ್ನೋದು ಒಂದು ಕಾರಣ. ಜೊತೆನಲ್ಲಿ ಯಾರು ನಮ್ಮಲ್ಲಿ ರೇಟ್ ಕಡಿಮೆ ಆಗ್ತದೆ ಅಂತೇಳಿ ಖಾಸಗಿ ಅವರಿಗೆ ಮಾರಾಟ ಮಾಡ್ತಾಯಿದ್ರು ಅವರು ಎಲ್ಲನೂ ಕೂಡ ಈಗ ಡೈರಿಗಳಿಗೆ ಹಾಕ್ತಾಯಿದ್ದಾರೆ. ಮತ್ತು ಕೆಲವು ಕಡೆ ನಮ್ಮಲ್ಲಿ ಮೆಂಬರ್ಶಿಪ್ ಮಾಡ್ದೇ ಹಾಲು ಹಾಕ್ಸ್ಕೊಳ್ತಾಯಿದ್ರು. ಈಗ ಹಾಸನ ಅನುಭವದ ಆಧಾರದ ಮೇಲೆ ಕಂಪಲ್ಸರಿ ಪ್ರತಿಯೊಬ್ಬರು ಕೂಡ ಮೆಂಬರ್ಶಿಪ್ ಎನ್ರೋಲ್ ಮಾಡಿಸ್ಬೇಕು ಅಂತೇಳಿ ರಾಜ್ಯದಲ್ಲಿ ಸುಮಾರು 85,000 ಜನ ರೈತರು ಹಾಲು ಉತ್ಪಾದನೆ ಮಾಡೋರಿಗೆ ಆ ಸಂಸ್ಥೆಯಲ್ಲಿ ಮೆಂಬರ್ಶಿಪ್ಗಳೇ ಕೊಟ್ಟಿಲ್ಲ ಕೆಲವರು. ಈಗ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಅವ್ರಿಗೂ ಎಲ್ಲ ಮೆಂಬರ್ಶಿಪ್ ಕೊಡೋದ್ರಿಂದ 5 ರೂಪಾಯಿ ಪ್ರೋತ್ಸಾಹ ಧನನೂ ಅವ್ರಿಗೆ ದೊರಕುತ್ತೆ. ಮತ್ತು ಅವರು ನಮ್ಮ ಯಶಸ್ವಿನಿಯಲ್ಲಿ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿಕ್ಕೂ ಅವ್ರಿಗೆ ಅರ್ಹತೆ ಬರ್ತದೆ. ಇವೆಲ್ಲರೂ ಕೂಡ ಅವ್ರು ರೈತರಿಗೋಸ್ಕರನೇ ಜಾಸ್ತಿ ಮಾಡಿರೋದು. ಈಗ 2 ರೂಪಾಯಿ ಜಾಸ್ತಿ ಆಯಿತು ಅಂತ ಹೇಳಿದ್ರೆ 50 ml ಜಾಸ್ತಿ ಮಾಡಿದರೆ ಅದನ್ನು ರೈತರಿಗೆ ಕೊಡ್ತಕ್ಕಂಥದ್ದು ಅಂತೇಳಿ ತಿಳಿಸಿದ್ದೇವೆ. ಎಲ್ಲರೂ ಲೋಪ ಮಾಡಿದ್ರೆ ಕ್ರಮ ತಗೋತಾರೆ. ಚುನಾವಣೆ ಸಂದರ್ಭದಲ್ಲಿ ರೈತರಿಗೆ ಪ್ರೋತ್ಸಾಹ ಧನವನ್ನು ಹೆಚ್ಚಳ ಮಾಡ್ತೀವಿ ಅನ್ನೋಂಥ ಮಾತನ್ನ ಕಾಂಗ್ರೆಸ್ ಹೇಳಿತ್ತು. ಈಗ ಏನು ಕೊಡೋದು ಬಾಕಿ ಐತೆ ಮೊದಲು ಹತ್ಕೊಳ್ಳೋಣ, ಆಮೇಲೆ ಹೆಚ್ಚಳ ಮಾಡೋದು ನೋಡೋಣ. ಈಗ ನೋಡಪ್ಪ, ಸಿಸ್ಟಮ್ನಲ್ಲೇ ಇಂಪ್ರೂವ್ಮೆಂಟ್ ಮಾಡಿ ಇವಾಗ ಒಬ್ಬರಿಗೆ 4 ರೂಪಾಯಿ 5 ರೂಪಾಯಿ ರೇಟ್ ಜಾಸ್ತಿ ಬರ್ತಾ ಇದೆ ಹಾಲಿಗೆ. ಸಿಸ್ಟಮ್ನಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಫ್ಯಾಟು 3.5 ಅಂತ ಬರೆದು ಕೊಡ್ತಾಯಿದ್ರು. ನಾವೀಗ ಅದನ್ನು ಕಂಪ್ಯೂಟರೈಸ್ ಮಾಡಿಸಿ NDDB ಸಾಫ್ಟ್ವೇರು ಮತ್ತು ಅನಲೈಸರ್ ಹಾಕ್ಸಿದ್ದೀವಿ ಎಲ್ಲ ಕಡೆ. ಸುಮಾರು 90% ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅವ್ರಿಗೆ ಈಗ ಆಟೋಮೆಟಿಕ್ಕಾಗಿ 1 ಲೀಟ್ರಿಗೆ 3 ರೂಪಾಯಿ 4 ರೂಪಾಯಿವರೆಗೂ ಜಾಸ್ತಿ ಬರ್ತಾಯಿದೆ. ಅದರದ್ದೇ ಇಂಡಿಕೇಷನು ನಮಗೆ ಬರ್ತಾ ಇದ್ದ ಹಾಲು ಸುಮಾರು ಈಗಾಗಲೇ 9,25,000ಕ್ಕೆ ಹೋಗಿದೆ ಪ್ರೊಕ್ಯೂರ್ಮೆಂಟ್. 8,20,000 ಇದ್ದಿದ್ದು 1 ಲಕ್ಷ ಚಿಲ್ಲರೆ ಜಾಸ್ತಿ ಆಗಿದೆ. ಇನ್ನು ಸ್ವಲ್ಪ ದಿವಸದಲ್ಲಿ 1 ಕೋಟಿ ಲೀಟ್ರು ಪ್ರೊಕ್ಯೂರ್ಮೆಂಟು ನಾವು ಟಾರ್ಗೆಟನ್ನು ನಾವು ಅಚೀವ್ ಮಾಡ್ತೇವೆ ಅನ್ನೋ ವಿಶ್ವಾಸ ಇದೆ. ನಮ್ಮಲ್ಲಿರ್ತಕ್ಕಂಥ ಏನೇನು ಲೋಪಗಳಿತ್ತು ಅದನ್ನೆಲ್ಲ ನಾವು ಪ್ಲಗ್ ಮಾಡೋದ್ರಿಂದ ರೈತರಿಗೆ ಮಿನಿಮಮ್ 3 ರೂಪಾಯಿನಿಂದ 5 ರೂಪಾಯಿವರೆಗೂ ಆ್ಯಸ್ ಆಫ್ ನಾವು ಅವ್ರಿಗೇನು ರೇಟ್ ಬರ್ತಾ ಇತ್ತು ಅದಕ್ಕಿಂತ ಈಗ ಜಾಸ್ತಿ ಬರ್ತದೆ. ಹೌದು ಹೌದು. ಏನು ಹಾಲಿನಿಂದ DCM ಕೊಟ್ಟೋದ್ರಲ್ಲಪ್ಪ. ಓಕೆ, ಮೀಟಿಂಗ್ ಇದೆ. ಅವ್ರು ಹೇಳಿದ್ರೆ ಅವ್ರ ಅಭಿಪ್ರಾಯ ಅವ್ರು ಹೇಳೋರಪ್ಪ. ಅವ್ರು ಹೇಳಿದ್ದಾರೆ, ಭಾಳ ಸಂತೋಷ, ಒಳ್ಳೇದಾಯ್ತು, ತಪ್ಪೇನಿಲ್ವಲ್ಲ ಹೇಳೋದ್ರಲ್ಲಿ. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರವರು ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಅವರಿಗೆ ಅವಕಾಶನೂ ಇದೆ, ಹಕ್ಕು ಇದೆ. ಆದರೆ ಯಾರು ಏನು ಹೇಳಿದ್ರು ಕೂಡ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ಹೈಕಮಾಂಡ್ನವರು. ಹೈಕಮಾಂಡಲ್ಲಿ ಏನು ತೀರ್ಮಾನ ಆಗ್ತದೆ ಎಲ್ಲರಿಗೂ ಕೂಡ ಬೈಂಡಿಂಗ್ ಇರುತ್ತೆ. ಯಾರು? ನಾನು ಒತ್ತಾಯ ಅಂತ ನಿರಂತರವಾಗಿ ಮಾಡ್ತೇನೆ, ಅಲ್ಲೂ ಮಾಡ್ತೇನೆ, ಇಲ್ಲೂ ಮಾಡ್ತೇನೆ, ನಿಮ್ಮ ಮೂಲಕನೂ ಕೂಡ ಮಾಡಿದ್ದೇನೆ. ಅದರಲ್ಲೇನು ವಾಪಸ್ ಹೋಗುವಂಥ ಪರಿಸ್ಥಿತಿ ಏನಿಲ್ಲ. ಮಾಡಲಿ, ಹೈಕಮಾಂಡ್ ಥರ ತೀರ್ಮಾನ ಮಾಡೋದು. ಈಗ ಸಿದ್ದರಾಮಯ್ಯನವ್ರನ್ನು CM ಮಾಡಿದ್ಯಾರು? ಹೈಕಮಾಂಡ್ ಅಲ್ವಾ? ಈಗ ಸಿದ್ದರಾಮಯ್ಯವ್ರದ್ದು ಅನೌನ್ಸ್ಮೆಂಟ್ ಮಾಡಿದ್ರು ಡೆಲ್ಲಿನಲ್ಲಿ, ನೀವೆಲ್ಲ ರಿಲೇ ಮಾಡಿದ್ರು. ಏನಂತ ಮಾಡಿದ್ರು? ಫಸ್ಟ್ ಪಾಯಿಂಟ್ ಏನು ಹೇಳಿದ್ರು? ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಹೌದಲ್ವಾ? ಫಸ್ಟ್. ಸೆಕೆಂಡ್ ಏನು ಹೇಳಿದ್ರು? DK ಶಿವಕುಮಾರ್ ವಿಲ್ ಬಿ ದಿ ಲೋನ್ DCM ಅಂತ ಹೇಳಿದ್ರು. ಮೂರನೇದು ಏನು ಹೇಳಿದ್ರು? he will be continue as president till the parliament elections ಅಂತ 3 ದಿನ ಹೇಳಿದ್ದು. 3 ಜ್ಞಾಪಿಸ್ತೀನಿ ಅಷ್ಟೇ. ನಡೀರಿ ಸರ್. ಈಗ ಇನ್ನೊಂದು ಹೇಮಾವತಿ ಕೆನಾಲ್ ಅಲ್ಲಪ್ಪ, ಅವ್ರು ಹೇಳಿದ್ದೀನಿ ನಾನು ಅಷ್ಟೇ, ನಂದೇನಿಲ್ಲ. ಅದು ನಡೀರಿ, ಹೋಗೋಣ. ಲಿಂಗಾಯತ್ ಸಮುದಾಯದವರು ಕೂಡ ದೆಹಲಿಗೆ ಹೋಗಿದ್ದಾರೆ, ಒಂದು 10 ಶಾಸಕರು ಕೂಡ. ಅವರು ತಪ್ಪೇನಿದೆ ರೀ, ಕೊಡ್ಬೇಕ್ರಿ, ನಮಗೆ ಕೊಡಿ, ಲಿಂಗಾಯತರ ಕೊಡಿ ಅಂತ. ನೋಡಿ, ಯಾಕೆ ನಾನು ಮೊದಲೇ ಹೇಳಿದ್ದೀನಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಅವರ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಅವ್ರಿಗೆ ಅರ್ಹತೆ, ಅವರಿಗೆ ಹಕ್ಕಿದೆ.
ಆ ಹಕ್ಕನ್ನು ಪ್ರತಿಪಾದನೆ ಮಾಡೋದಕ್ಕೆ ನಾವು ಆಕ್ಷೇಪಣೆ ಮಾಡೋದು ಸರಿಯಲ್ಲ. ಸರ್, ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಂತ ಖಾತೆಗೆ ಸಮುದಾಯದವರಿಗೆ ಕೊಡಬೇಕು ಅನ್ನೋ ಮನವಿ ಏನಾದರೂ ತಾವು ಮಾಡಿದ್ದೀರಾ ಸರ್? ನಾನೇನು ಎಲ್ಲರೂ ಕೇಳ್ತಾ ಇದ್ದಾರೆ, ತಂಗಳಿಗೆ ಕೇಳ್ತಾ ಇದ್ದಾರೆ, ಮಾದೇವಪ್ಪರು ಕೇಳ್ತಿದ್ದಾರೆ, ಎಲ್ಲ ನಮಗೆ ಕೊಡಿ ಅಂತ. ನೋಡ್ರಿ, ಖಾತೆ ಯಾರಿಗ್ಯಾರು ಕೊಡಬೇಕು ಅಂತಕ್ಕಂಥದ್ದು ಹಂಚಿಕೆ ಮಾಡೋರು ಮುಖ್ಯಮಂತ್ರಿಗಳು, ಅವರ ಪರಮಾಧಿಕಾರ. ಅವ್ರು ಯಾರಿಗೆ ಅಪೇಕ್ಷೆ ಇದೆ ಅವ್ರಿಗೆ ಕೊಡ್ತಾರೆ. ಸರ್, ಹೇಮಾವತಿ ಕೆನಾಲ್ ನೀರಿನ ವಿಚಾರಕ್ಕೆ ಲೀಗಲಿ ನಮ್ಗೆ ನಡೀರಪ್ಪ, ಎಲ್ಲ ಇವತ್ತೇ ಲೀಗಲಿ ಬರಲಿಲ್ಲ ಅಂದ್ರೆ ನಾವು ಸರ್ ನಮ್ಗೆ ನೀರು ನಮ್ಮ ಪಾಲ್ ಬಂದಿಲ್ಲ ಅಂದ್ರೆ ಲೀಗಲಿ ಹೋರಾಟ ಮಾಡ್ತೀವಿ ಅಂತಂದೇಳಿ ನಿಮ್ದೇ ಶಾಸಕರಾದಂಥ ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ದಾರೆ ಸರ್. ನೋಡಿ, ನಮಗೆ ಇದುವರೆಗೆ 24.5 TMC ನೀರು ತುಮಕೂರು ಜಿಲ್ಲೆಗೆ ಅಲೋಕೇಶನ್ ಆಗಿದೆ. ಇಷ್ಟು ವರ್ಷ ಆಗಿದೆ. ನೀರು ಬೇಕಾದ್ರೆ ನದಿ ಬೇಕಾದ್ರೆ ಹೋಗ್ತದೆ, ನಮ್ಮ ಕಡೆ ನೀರೇ ಬಿಡ್ತಾ ಇರಲಿಲ್ಲ. ಯಾಕೆ ಬಿಡ್ತಾ ಇರಲಿಲ್ಲ ಅಂದರೆ 0 to 74 ಏನಿತ್ತು ಕೆನಾಲು, ಅಲ್ಲಿ 2400 ಕ್ಯೂಸೆಕ್ಸನ್ನ ಡ್ರಾ ಮಾಡೋ ಕೆಪಾಸಿಟಿನೇ ಇರಲಿಲ್ಲ. 1800 ಬಿಟ್ಬಿಟ್ರೆ ಮೇಲೇ ಒಳ್ಬಿಡೋದು. ಹಾಗಾಗಿ ಬಿಡೋಕ್ಕಾಗ್ತಿಲ್ಲ. ಇತ್ತೀಚೆಗೆ ಮಾಡರ್ನೈಸೇಷನ್ಸು ಎಲ್ಲ ಕೆನಾಲ್ಗಳು ಮಾಡ್ತಾ ಇದ್ದಾರೆ. ನಿಮ್ಗೆ ಹೇಳ್ಬೇಕು, ಇದುವರೆಗೆ ನಮ್ಗೆ 24.5 TMC ಎಕ್ಸೆಸ್ ವಾಟರ್ ಇದ್ದಾಗಲೂ ಬಂದಿಲ್ಲ. ಬಿಕಾಸ್ ಸೋ ಮೆನಿ ರೀಸನ್ಸ್. ಈಗ ಎಲ್ಲ ಮಾಡರ್ನೈಸೇಷನ್ ಕೆನಾಲ್ಸು ಅವು ಇವೆಲ್ಲ ಆಗ್ತಾಯಿದ್ದಾರೆ. 24.5 TMC ತುಮಕೂರು ಜಿಲ್ಲೆಗೆ ಏನು ಅಲೋಕೇಶನ್ ಇದೆ ಅದು ಕೊಟ್ಟಾದ್ಮೇಲೆ ಬೇರೆಯವ್ರದ್ದು. ಓಕೆ, ಥ್ಯಾಂಕ್ ಯು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.